ನೋಡವ, ಅಪ್ಪಂದು ಅವಂದು ತೋಳಾಗಕ್ಕಿಂತ ಕಡೆ ತನಕ ಗಂಡನ ತೋಳು ಆಕೆಗೆ ಆಸರೆ ಆಗಿದ್ರ ಆಕೆ ಜೀವನ ಬಹಳ ಖುಷಿಯಾಗಿರ್ತೈತಿ. ಯೋಚನೆ ಮಾಡವ. ಅಮ್ಮ, ನಾನೀಗ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನಗೆ ನೀವು ಹೇಳಿದಷ್ಟು ಅರ್ಥ ಆಯ್ತು. ಇದೆಲ್ಲ ನಿಮ್ಮ ಅನುಭವದ ಮಾತು. ನಾನು ಒಳ್ಳೇದಕ್ಕೆ ಹೇಳ್ತಿದ್ದೀರಾ ಅಂತ ಗೊತ್ತು. ಶಿವರಾಜು ಅಂತೂ ನನ್ನ ಜೀವನದಲ್ಲಿ ಮುಗಿದೋಗಿರೋ ಅಧ್ಯಾಯ. ಅದು ಮತ್ತೆ ಯಾವುದೇ ಕಾರಣಕ್ಕೂ ಶುರು ಆಗೋದಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ಅಣ್ಣ. ಹಾ, ಶಿವಣ್ಣ, ಶಿವಣ್ಣ, ನಾಳೆ ಎಳ್ನೀರು ಕೇಳಬೇಕಿತ್ತು. ಕೇಳೋರ್ಗೆ ಹೇಳ್ಬಿಡ್ಲಾ? ಓ ಶಿವಣ್ಣ, ಶಿವಣ್ಣ, ಏನೋ? ಯಾವ ಲೋಕದಲ್ಲಿದೆಯಪ್ಪ? ಪ್ರೇಮ್ ಲೋಕದಲ್ಲಿದ್ದೀನಿ. ನೀನು ಅವತ್ತು ಕೊಟ್ಟಿದ್ದು ಪ್ರೇಮ ಪತ್ರಿಕೆ ಜ್ಯೋತಿ ಇವತ್ತು ಉತ್ತರ ಕೊಟ್ಟಾಳೆ ಅಂದಂಗಾಯ್ತು. ನಿನ್ ತಲೆ, ಅದೆಲ್ಲ ಏನೂ ಇಲ್ಲ. ಅಯ್ಯೋ ಶಿವನೇ, ಉತ್ತರ ಕೊಟ್ಟಿಲ್ವೇ? ಅದನ್ನೇ ತಾನೇ ಕನ್ನಡದಲ್ಲಿ ಹೇಳಿದ್ ನಾನು. ನನ್ನ ಪ್ರೀತಿಯಿಂದ ನನ್ನ ಮನಸ್ಸಿನ ಭಾವನೆಗಳನ್ನೆಲ್ಲ ಅಕ್ಷರದ ರೂಪದಲ್ಲಿ ಪತ್ರದಲ್ಲಿ ಬರ್ದೆ. ಅದೆಲ್ಲ ಈಗ ಬೇರೆನೇ ಆಗಿದೆ. ಅದಕ್ಕೋಡು ಉತ್ತರನೇ ಕೊಟ್ಟಿಲ್ಲ. ಏನ್ ಮಾಡಬೇಕು ಅಂತ ಗೊತ್ತಾಗದೆ ಬೇಜಾರಲ್ಲಿ ಬಂದು ನಿಂತಿದ್ರೆ ನೀನು ಬೇರೆ. ಯಾಕೋ ಮೈ ಕಡಿತಾ ಇದೆಯಾ? ನನ್ನ ಸಂಕಟ ನನಗೆ, ನಿನಗೆ ಸಂತೋಷನಾ? ಅಯ್ಯೋ ಸಂತೋಷ ಅಲ್ಲ ಕಣಪ್ಪ, ನಿನ್ನ ಪಾಡ್ ನೋಡಿ ನಗು ಬತ್ತೈತೆ ಅಷ್ಟೇ. ಅಲ್ಲ ಕಣಪ್ಪ, ಬರೆಯಕ್ಕೆ ಬರ್ತದೆ ಅಂದ್ಬಿಟ್ಟು ಪೇಪರ್ನಾಗ ಅಚ್ಚಿಳಿಸ್ಬಿಟ್ರೆ ಅದು ಓದೋರ್ ಮನ್ಸಲ್ಲೂ ಅಚ್ಚಿಳ್ತಿದೆ ಅಂತ ಅರ್ಥನಾ? ಏನೋ ಹೇಳ್ತಾ ಇದೆಯಾ? ಅಂದರೆ ಇದೆಲ್ಲ ಪತ್ರದಲ್ಲಿ ಬಗೆಹರಿಯೋ ವಿಷಯ ಅಲ್ಲ ಅಂತ. ಇನ್ನೇನು ಮಾಡಬೇಕು? ಹಂಗೆ ಕೇಳು, ಹೇಳ್ತೀನಿ. ಮತ್ತೆ ನಾನು ಹೇಳ್ದಂಗೆ ಮಾಡ್ತೀಯಾ? ಮೊದಲು ಹೇಳೋ. ಮಾಡೋದು ಬಿಡೋದು ಆಮೇಲೆ ಯೋಚನೆ ಮಾಡ್ತೀನಿ. ಅದು ಏನಪ್ಪ ಅಂದರೆ, ಹೆಂಗೆ? ಏಯ್, ಏನೋ ಹೇಳ್ತಾ ಇದೆಯಾ? ನೀನು ಹೇಳೋದೆಲ್ಲ ಆಗತ್ತಾ? ಊರಲ್ಲಿ ಶಿವಣ್ಣ ಅಂದ್ರೆ ಒಂದು ಮರ್ಯಾದೆ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನನ್ನ ಮರ್ಯಾದೆ ಎಲ್ಲ ಹಾಳಾಗತ್ತೆ. ನಿಂಗೆ ಮರ್ಯಾದೆ ಮುಖ್ಯನಾ ಮರ್ದಿ ಮುಖ್ಯನಾ? ಶಿವಣ್ಣ, ಇಂಗ್ಲೀಷ್ನಾಗೆ ಒಂದು ಮಾತೈತೆ, ಎವರಿ ಲವ್ ಪೇರು ಇನ್ನೂ ವಾರು ಅಂತ. ಏಯ್, ಏನೋ ನೀನು ಇಂಗ್ಲೀಷ್ ಎಲ್ಲ ಮಾತಾಡ್ತಾ ಇದೀಯಾ? ಇದ್ಯಾವ ಮಾಯದಲ್ಲಿ ಕಲ್ತ್ಕೊಂಡ್ಯೋ? ಅದೇನಿಲ್ಲ ಶಿವಣ್ಣ, ಮೊಬೈಲ್ನಾಗೆ ಏನೋ ವಿಡಿಯೋ ನೋಡ್ತಿದ್ದಾಗ ಹೇಳ್ತಿದ್ರಷ್ಟೇ. ಅದೆಲ್ಲ ಬಿಡು, ನಾ ಹೇಳ್ದಂಗೆ ಕೇಳು. ನಿನ್ ಮನ್ಸಿನ ಮಾತಿಗೆ ಜ್ಯೋತಿ ಸ್ಪಂದಿಸ್ಬೇಕು ಅಂದ್ರೆ ನಾವು ಹೇಳ್ದಂಗೆ ಮಾಡು, ಇಲ್ಲ ಅಂದ್ರೆ ನೀನು ಇಷ್ಟ. ಹೇಯ್, ಆಮೇಲೆ ಏನು ತೊಂದರೆ ಆಗಲ್ಲ ತಾನೇ? ತೊಂದ್ರಪ್ಪ ಅಂದ್ರೆ ಏನೂ ಹಾಕಿಲ್ಲ. ನಾ ಎಲ್ಲ ನೋಡ್ಕೊತೀನಿ. ಬಾ ಹೇಳ್ತೀನಿ. ಏಯ್ ಕೆಂಪ,